ಟೊಮೆಟೊ ಬಾತನ್ನ ಕುಕ್ಕರಲ್ಲಿ ಹಾಕಿ ವಿಜಿಲ್ ಹೊಡಿಸಿ ಊಟ ಮಾಡೋ ಮಜದ್ಕಿಂತ ಈ ಥರ ಸಪ್ರೇಟ್ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಉಪ್ಪು ಹುಳಿ ಖಾರ ಏನು ಬೇಕಾದರೂ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡು ಅದು ಫುಲ್ಲು ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಂಡು ಫುಲ್ ಅದು ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಕೈ ಆಡ್ತಾನೇ ಇರಬೇಕು ಗೊಜ್ಜು ಮಾಡೋದಕ್ಕೆ. ಈ ಥರ ನೋಡಿ ಫುಲ್ ರೆಡ್ ಕಲರ್ ಇರೋ ಟೊಮೆಟೊನ ತೊಗೊಂಡ್ರೆ ಸೂಪರಾಗಿರುತ್ತೆ ಗೊಜ್ಜು. ಅದಕ್ಕೆ ನೋಡಿ ಫುಲ್ಲು ಸ್ಮ್ಯಾಶ್ ಆಗೋಯ್ತು. ಇವಾಗ ನೀಟಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಹಾಗಂತ ಜಾಸ್ತಿ ಏನಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಏನು ಸೇರಿಸೋದು ಬೇಡ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಇದೆಯಲ್ಲ ಅದು ಸ್ವಲ್ಪ ಹುಳಿ ಇರುತ್ತೆ. ಸೊ ಹುಳಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ಹಾಗೆ ಬಿಡ್ಬೋದು. ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಆದರೆ ಇಲ್ಲಿ ಹುಳಿ ಇಷ್ಟ ಆಗದೆ ಇರೋರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು, ಬೇಕಾದ್ರೆ ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಕಲರ್ ಕೊಡುತ್ತೆ. ಟೊಮೆಟೊ ಗೊಜ್ಜು ರೆಡ್ ಕಲರ್ ಬರುತ್ತೆ. ಕಲರ್ಗೋಸ್ಕರ ಸಕ್ಕರೆನೂ ಹಾಕ್ಕೋಬೋದು ನೀವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಗ್ಗರಣೆ, ತುಂಬ ನೀಟಾಗಿ ಸ್ಮ್ಯಾಶ್ ಆಗಿದೆ ಟೊಮೆಟೊ. ಇವಾಗ ಸ್ವಲ್ಪ ಅನ್ನಕ್ಕೆ ಕಲಸಿ ತೋರಿಸ್ತೀನಿ ನೋಡಿ ನಾನು. ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಬಿಸಿ ಗೊಜ್ಜು. ಆರಿದ ಅನ್ನಕ್ಕೂ ನೀವು ನೀಟಾಗಿ ಕಲಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಅಂದರೆ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿಗೆ, ಮಧ್ಯಾಹ್ನಕ್ಕೆ ಈ ಥರ ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ರು ಒಂದು 2-3 ದಿನ ಆರಾಮಾಗಿ ನಾವು ಅದನ್ನ ಇಟ್ಕೋಬೋದು ಹೊರಗಡೆನೆ, ಫ್ರಿಜ್ನಲ್ಲಿ ಇಡಲೇಬಾರ್ದು ಆಹಾರನ. ಸೊ ಹೆಲ್ದಿ ಟೊಮೆಟೊ ಗೊಜ್ಜನ್ನ ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.